Hello everyone, welcome back to the discussion on office management. Dear students, in the last session we discussed about the managerial functions of office. First one as planning and the second one as organizing. And during this session we will discuss about the other important managerial functions of office like staffing, directing and motivating. First of all, let me discuss about the third function, that is staffing. What is this staffing? Sibbandikaran andre enu? It is concerned with the recruitment, selection, placement, training, growth and development of all those members of the organization whose function is to get things done through the efforts of other individuals. Staffing andre ಏನು ಅಂತ ನೋಡ್ತಾ ಇದೀವಿ ನಾವು. ಸಿಬ್ಬಂದಿ ಒಳಗ ಮೊದಲನೇದಾಗಿ ರಿಕ್ರೂಟ್ಮೆಂಟ್ ನಡೀತದ, ಆಮೇಲೆ ಆಯ್ಕೆ, ಸ್ಥಳ ನಿಯುಕ್ತಿ ಮಾಡೋದು, ತರಬೇತಿಗೆ ಕೊಡೋದು, ಅವರ ಸ್ಕಿಲ್ ಮತ್ತು ನಾಲೆಜನ್ನು ಅಪ್ಡೇಟ್ ಮಾಡೋದು, ಎನ್ಹಾನ್ಸ್ ಮಾಡೋದು, ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಚಟುವಟಿಕೆಗಳನ್ನು ನಾವು ಈ ಒಂದು ಸಂಸ್ಥೆಯಲ್ಲಿ ಕಾಣ್ತಕ್ಕಂಥದ್ದನ್ನ ಸ್ಟಾಫಿಂಗ್ ಅಂತ ಕರಿಬಹುದು. ಅಂದ್ರೆ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟತಕ್ಕಂತಹ ಏನೆಲ್ಲ ಚಟುವಟಿಕೆಗಳು ನಡೀತಾವೋ ಅವುಗಳನ್ನ ನಾವು ಸ್ಟಾಫಿಂಗ್ ಅಂತ ಹೇಳ್ಬೋದು. Here Franklin Moore has defined the word staffing as it is a forward looking activity because tomorrow keeps becoming today. Attrition constantly reduces executive ranks through retirement, death, resignations and occasional dismissal. So, young men keep moving up. Besides this, most enterprises grow, providing new openings for managers. ಸ್ಟಾಫಿಂಗ್ ಅನ್ನುವಂಥದ್ದು ಇದು ತುಂಬ ಫಾರ್ವರ್ಡ್ ಲುಕಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಯಾಕೆಂದರೆ ನಾಳೆ ಆಗಬೇಕಾಗಿದ್ದು ಇವತ್ತೇ ಆಗುವಂತಹ ಒಂದು ಸನ್ನಿವೇಶಗಳು ಬರ್ತಾ ಇದ್ದಾವೆ ಬಿಕಾಸ್ ಆಫ್ ಅಟ್ರಿಷನ್. ಅಟ್ರಿಷನ್ ಅನ್ನೋದು ಮಧ್ಯದಲ್ಲೇ ಬಿಟ್ಟು ಹೋಗ್ತಕ್ಕಂಥದ್ದು, ಅವ್ರನ್ನ ಬಿಡಿಸ್ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಎಂಪ್ಲಾಯೀಸ್ಗಳನ್ನು. ಸೊ ಹೀಗಾಗಿ ಅದು ಅಷ್ಟೇ ಅಲ್ಲದೆ ರಿಟೈರ್ಮೆಂಟ್, ಡೆತ್, ರೆಸಿಗ್ನೇಷನ್ಸ್, ಅಕೇಷನಲ್ ಡಿಸ್ಮಿಸಲ್ಸ್ ಎಲ್ಲ ಆಗ್ತಿರ್ತವೆ. ಹೀಗಾಗಿ ಏನಾಗ್ತದೆ, ಯಂಗ್ ಮೆನ್ ಬೇಗ ದಟ್ ಅಪ್ವರ್ಡ್ ಬರ್ತಾ ಇದ್ದಾರೆ, ಅಂದ್ರೆ ದಟ್ ಪ್ರಮೋಷನ್ ಮಾಡುವಂತ ಅವಕಾಶ, ಪ್ರಮೋಷನ್ ಆಗ್ತಕ್ಕಂಥ ಅವಕಾಶಗಳು ಸಿಗ್ತಾ ಇದಾವೆ. ಅಷ್ಟಲ್ಲದೆ ಅಂತಹ ಒಂದು ವಾತಾವರಣದಲ್ಲಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲ್ದಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಂತಹ ನಾಲೆಜ್ ಅನ್ನ ನಾವು ನೀಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅಂದ್ರೆ ಟ್ರೈನಿಂಗ್ ಗಳನ್ನು ಕೊಡಬೇಕು ಅವರಿಗೆ. ಅಲ್ಲದೆ ನಾವು ಅಂತಹ ಸಂದರ್ಭದಲ್ಲಿ ದಟ್ ಎಂಪ್ಲಾಯೀಸ್ ಪ್ರಮೋಟ್ ಆಗೋದ್ರಿಂದ ಅಲ್ಲಿ ವೇಕೆನ್ಸೀಸ್ ಕ್ರಿಯೇಟ್ ಆಗ್ತದೆ. ಅಂತ ವೇಕೆನ್ಸೀಸ್ಗಳನ್ನ ನಾವು ಮತ್ತೆ ಹೊಸ ಓಪನಿಂಗ್ಸ್ಗಳನ್ನ ಮಾಡಿ ಅಥವಾ ರಿಕ್ರೂಟ್ ಮಾಡಿ ಅವ್ರನ್ನ ಫಿಲ್ಅಪ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಏನು ಪ್ರಕ್ರಿಯೆ ಇರ್ತದಲ್ಲ, ಇದನ್ನ ನಾವು ಇಲ್ಲಿ ಸ್ಟಾಫಿಂಗ್ ಅಂತ ಹೇಳ್ಬೋದು ಅಂತ ಈ ಫ್ರಾಂಕ್ಲಿನ್ ಮೂರ್ ಅವರು ಹೇಳ್ತಾ ಇದ್ದಾರೆ. The function of staffing was considered to be a part of organizing, but recently it has developed into a distinct function of management and is therefore treated separately in the chapter relating to the personal management. So ಇತ್ತೀಚೆಗೆ ಏನಾಗಿದೆ, ಆಕ್ಚುಲಿ ಇದೊಂದು ಆರ್ಗನೈಸಿಂಗ್ ಇದು ಒಂದು ಭಾಗ ಅಂತ ಹೇಳ್ತಿದ್ವಿ, ಆದರೆ ಇತ್ತೀಚೆಗೆ ತುಂಬಾ ಡೆವಲಪ್ಮೆಂಟ್ ಆಗ್ತದೆ. ಈ ಪರ್ಸನಲ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದಂತಹ ಹಂತ ಬಂದಿದೆ. ಸೊ ಹೀಗಾಗಿ ದ ಸ್ಟಾಫಿಂಗ್ ಅನ್ನುವಂಥದ್ದು ತುಂಬಾ ಮಹತ್ವದಾಗಿರ್ತಕ್ಕಂತಹ ಕಾರ್ಯ ನಾವು ಒಬ್ಬ ಮ್ಯಾನೇಜರ್ ಫಂಕ್ಷನ್ ಅಂತ ಆಫೀಸ್ನಲ್ಲಿ ಕಾಣ್ತಾ ಇದ್ದೀವಿ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಮ್ಯಾನೇಜರ್ ಫಂಕ್ಷನ್ ಆಫ್ ಆಫೀಸ್ ಹಿಯರ್ ಇಸ್ ದ ಡೈರೆಕ್ಟಿಂಗ್. ವಾಟ್ ಇಸ್ ದಿಸ್ ಡೈರೆಕ್ಟಿಂಗ್? Once plans are drawn up to predetermined objectives, competent persons are appointed. The organization is ready to go into action. ಅಬ್ಜೆಕ್ಟಿವ್ಸ್ ಅನ್ನು ಸೆಟ್ ಮಾಡ್ತೀವಿ, ಪ್ಲಾನ್ ಪ್ರಕಾರ ಪ್ಲಾನ್ ಮಾಡ್ತೀವಿ. ದೆನ್ ಪ್ರಿಡಿಟರ್ಮೈನ್ಡ್ ಅಬ್ಜೆಕ್ಟಿವ್ಸ್ಗೋಸ್ಕರ ಕಾಂಪಿಟೆಂಟ್ ಪರ್ಸನ್ಗಳನ್ನೆಲ್ಲ ಅಪಾಯಿಂಟ್ ಮಾಡ್ತೀವಿ. ಐಟ್ ಮೀನ್ ಪ್ಲಾನಿಂಗ್ ಆಗ್ತದೆ, ಆರ್ಗನೈಸಿಂಗ್ ಆಗ್ತದೆ, ಸ್ಟಾಫಿಂಗ್ ಆಗ್ತದೆ. ದೆನ್ ಆಮೇಲೆ ನೆಕ್ಸ್ಟ್ ಏನಾದರೂ ಬೇಕಲ್ಲ, ಮುಂದೆ ಕೆಲಸ ಏನಾಗಬೇಕು. ಸೊ ಹಾಗಾದ್ರೆ ಮುಂದೆ ನಾವು ಏನು ಉದ್ದೇಶ ಇಟ್ಕೊಂಡಿವಿ ಅದು ಈಡೇರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಕಡ್ಡಾಯವಾಗಿ ಆಕ್ಷನ್ ಆಗಬೇಕು. ಸೊ ರೆಡಿ ಟು ಗೋ ಇನ್ ಟು ಆಕ್ಷನ್ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಡೈರೆಕ್ಷನ್ ಬೇಕು. ಸೊ ಹಾಗಾದ್ರೆ ಅಂತ ಡೈರೆಕ್ಷನ್ ನಾವು ಇಲ್ಲಿ ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತೀವಿ. ಡೈರೆಕ್ಟಿಂಗ್ ಇಸ್ ದ ಮ್ಯಾನೇಜರಲ್ ಫಂಕ್ಷನ್ ಆಫ್ ಗೈಡಿಂಗ್, ಇನ್ಸ್ಪೈರಿಂಗ್, instructing and harnessing people towards the accomplishment of desired result.
ಆರ್ಗನೈಸೇಷನ್ ಗೋಲ್ ಏನಿದೆ ಅಥವಾ ಏನೊಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇದೆ ಅದು ಅಕಾಂಪ್ಲಿಷ್ ಆಗಬೇಕಾಗಿತ್ತಂದ್ರೆ ನಾವು ಒಂದು ಮ್ಯಾನೇಜರಲ್ ಫಂಕ್ಷನ್ ಆಗಿ ಈ ಡೈರೆಕ್ಟಿಂಗ್ ಮೂಲಕ ಆ ಎಂಪ್ಲಾಯೀಸ್ಗಳಿಗೆ ಗೈಡ್ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು, ಅವರಿಗೆ ಸೂಚನೆಗಳನ್ನ ನೀಡಬೇಕು, ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಸೊ ಇಂಥ ಎಲ್ಲ ಚಟುವಟಿಕೆಗಳು ನಡೀತಾವಲ್ಲ ಅದನ್ನೇ ಡೈರೆಕ್ಟಿಂಗ್ ಅಂತ ಹೇಳ್ತೀವಿ. It is that part of the management process which actuates the members of an organization to work effectively and efficiently for the achievement of the goals. ಈ ಡೈರೆಕ್ಟಿಂಗ್ ಮೂಲಕ ನಾವು ಆರ್ಗನೈಸೇಷನ್ದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮೆಂಬರ್ಸ್ಗೂ ಕೂಡ ನಾವು ಮಾಹಿತಿಗಳನ್ನ ನೀಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಂದ ಆ ಒಂದು ಸಂಸ್ಥೆಯ ಉದ್ದೇಶನ ಈಡೇರಿಸುವ ಸಲುವಾಗಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ದಕ್ಷತೆಯಿಂದ ಕಾರ್ಯನಿರ್ವಹಿಸೋಕೆ ಒಂದು ಶ್ರಮಿಸೋಕೆ ಸಾಧ್ಯ ಆಗ್ತದೆ. ಸೊ ಇಂತಹ ಒಂದು ಚಟುವಟಿಕೆಯನ್ನು ನಾವಿಲ್ಲಿ ಡೈರೆಕ್ಟಿಂಗ್ ಅಂತ ಹೇಳ್ಬೋದು. ದೆನ್ Kunz and O'Donnell had given a definition related to this directing: the interpersonal aspect of managing by which subordinates are led to understand and contribute effectively and efficiently to the attainment of enterprise objectives. ಸೊ ಉದ್ಯಮದ ಉದ್ದೇಶ ಏನಿದೆ ಅದನ್ನು ಅಟೈನ್ ಮಾಡಬೇಕಾಗಿತ್ತು ಅಂದರೆ, ಅದು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಅದನ್ನು ಅಟೈನ್ ಮಾಡಬೇಕಾಗಿತ್ತು ಅಂತಂದ್ರೆ, ನಾವು ಸಂಸ್ಥೆಯಲ್ಲಿರ್ತಕ್ಕಂಥ ಏನು ಸಬಾರ್ಡಿನೇಟ್ಸ್ ಇದ್ದಾರೆ ಅವರ ಮಧ್ಯದೊಳಗೆ ಒಂದು ಇಂಟರ್ಪರ್ಸನಲ್ ಆಕ್ಟಿವಿಟೀಸ್ ನಡಿಬೇಕು. ಸೊ ಆ ಇಂಟರ್ಪರ್ಸನಲ್ ಆಕ್ಟಿವಿಟೀಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು ಏನಿದೆಲ್ಲ ಅದೇ ನಾವು ಡೈರೆಕ್ಟಿಂಗ್ ಅಂತ ಹೇಳ್ಬೋದು. ದೆನ್ ಹೈಮಂಡ್ ಅವರು ಹೇಳ್ತಾರೆ, ಡೈರೆಕ್ಟಿಂಗ್ ಕನ್ಸಿಸ್ಟ್ ಆಫ್ ದ ಪ್ರೊಸೆಸ್ ಅಂಡ್ ಟೆಕ್ನಿಕ್ಸ್ utilized in issuing instructions and making certain that operations are carried on as originally planned. Directing is the process around which all performance revolves. It is the essence of operations, and coordination is a necessary byproduct of good managerial directing. ಸೊ ಡೈರೆಕ್ಟಿಂಗ್ ಅನ್ನುವಂಥದ್ದು ಏನಿದೆ ಇದೊಂದು ಪ್ರಕ್ರಿಯೆ ಇದೆ ಮತ್ತು ಇದರಲ್ಲಿ ಕಾರ್ಯತಂತ್ರಗಳಿರ್ತವೆ. ಸೊ ಆ ಕಾರ್ಯತಂತ್ರಗಳನ್ನ ಮತ್ತು ಅಂತ ಒಂದು ಪ್ರಕ್ರಿಯೆಗಳನ್ನ ನಾವು ಸೂಚನೆಗಳನ್ನ ಕೊಡೋದ್ರ ಮೂಲಕ ಆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಏನು ಚಟುವಟಿಕೆಗಳಿದಾವೆ ಅವುಗಳನ್ನ ವ್ಯವಸ್ಥಿತವಾಗಿ ನಿರ್ದಿಷ್ಟ ರೀತಿಯೊಳಗ ಅಂದ್ರೆ ಏನ್ ಪ್ಲಾನ್ ಮಾಡಿದ್ಯೋ ಆ ರೀತಿಯೊಳಗೆ ಕ್ಯಾರಿ ಆನ್ ಮಾಡಬೇಕು. ಆದ್ರೆ ಅವಾಗ ಡೈರೆಕ್ಟಿಂಗ್ ತುಂಬಾ ಮಹತ್ವದಾಗಿರ್ತದೆ. ಡೈರೆಕ್ಟಿಂಗ್ ಮೂಲಕನೇ ನಾವು ಆ ರೀತಿಯಾಗಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟು ಪ್ಲಾನ್ ಪ್ರಕಾರ ಒರಿಜಿನಲ್ ವಿಚಾರಗಳ ಪ್ರಕಾರ ನಾವು ಅಂತ ಒಂದು ಆಕ್ಟಿವಿಟೀಸ್ಗಳನ್ನ ಆಪರೇಷನ್ಸ್ಗಳನ್ನ ಕ್ಯಾರಿ ಆನ್ ಮಾಡಕ್ ಸಾಧ್ಯ ಆಗ್ತದೆ. ದೆನ್ ಡೈರೆಕ್ಟಿಂಗ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಡೈರೆಕ್ಟಿಂಗ್ ಒಳಗೆ ಕೆಲವು ಹಂತಗಳಿವೆ. ಹೆಂಗ್ ನಡೀತದೆ ಈ ಡೈರೆಕ್ಟಿಂಗ್ ಅನ್ನೋದು ಫಸ್ಟ್ ಆಫ್ ಆಲ್ issuing orders and instructions to the subordinates. ಸಬಾರ್ಡಿನೇಟ್ಗಳಿಗೆ ಮ್ಯಾನೇಜರ್ಸ್ ಆರ್ಡರ್ಗಳನ್ನ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನ ನೀಡಬೇಕು. ಈ ಕೆಲಸ ಮಾಡು, ಇಷ್ಟು ಅವಧಿ ಒಳಗೆ ಮಾಡಬೇಕು, ಇಷ್ಟು ಪ್ರೊಡಕ್ಷನ್ ಆಗಬೇಕು, ಇಷ್ಟು ಸೇಲ್ ಆಗಬೇಕು. ಸೊ ದೇ ವಿಲ್ ಗಿವ್ ದ ಆರ್ಡರ್ಸ್ ಆದ ಇನ್ಸ್ಟ್ರಕ್ಷನ್ಸ್ ಹೆಂಗ್ ಮಾಡಬೇಕು ಕೆಲಸ ಅನ್ನೋದು. ಈ ತರ ಸಾಕಷ್ಟು ಮಾಹಿತಿಗಳನ್ನು ಕೊಡಬೇಕಾಗ್ತದೆ. ಸೊ ಆ ನಂತರ ಗೈಡಿಂಗ್ ಅಂಡ್ ಟೀಚಿಂಗ್ ದ ಸಬಾರ್ಡಿನೇಟ್ಸ್ ದ ಪ್ರಾಪರ್ ಮೆಥಡ್ ಆಫ್ ಡೂಯಿಂಗ್ ವರ್ಕ್. ಸರಿಯಾದ ಪದ್ಧತಿಯಲ್ಲಿ ಆ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಆ ಸಬಾರ್ಡಿನೇಟ್ಗಳಿಗೆ ಗೈಡ್ ಮಾಡೋದು, ಅವರಿಗೆ ಟೀಚ್ ಮಾಡೋದು. ದೆನ್ ಸೂಪರ್ವೈಸಿಂಗ್ ದ ವರ್ಕ್ ಆಫ್ ಸಬಾರ್ಡಿನೇಟ್ ಟು ಎನ್ಶೂರ್ ದಟ್ ಇಟ್ ಕನ್ಫರ್ಮ್ಸ್ ಟು ಪ್ಲಾನ್. ಸೊ ಆ ಏನು ಸಬಾರ್ಡಿನೇಟ್ಸ್ ಕೆಲಸ ಮಾಡಿದಾರಲ್ಲ ಅದನ್ನ ಸೂಪರ್ವೈಸ್ ಮಾಡೋದು, ಮೇಲುಸ್ತುವಾರಿ ಮಾಡೋದು. ಸೊ ಆ ಮೂಲಕ ಅವರು ಪ್ಲಾನ್ ಪ್ರಕಾರ ಆ ಕೆಲಸ ಮಾಡ್ತಾ ಇದಾರೋ ಇಲ್ಲೋ ಅನ್ನೋದನ್ನ ಖಾತ್ರಿಪಡಿಸೋದು. ಆನಂತರ ಮೋಟಿವೇಶನ್ ಆಫ್ ಸಬಾರ್ಡಿನೇಟ್ಸ್ ಬೈ ಪ್ರೊವೈಡಿಂಗ್ ಇನ್ಸೆಂಟಿವ್ಸ್. ಸೊ ಅವರಿಗೆ ಕಾಲಕ್ಕೆ ಇನ್ಸೆಂಟಿವ್ಸ್ಗಳನ್ನೆಲ್ಲ ಕೊಡೋದ್ರ ಮೂಲಕ ಆ ಸಬಾರ್ಡಿನೇಟ್ಗಳನ್ನ ಮೋಟಿವೇಟ್ ಮಾಡೋದು, ಪ್ರೇರೇಪಿಸೋದು, ಅವ್ರು ಹೆಚ್ಚು ಕೆಲಸ ಮಾಡೋ ಹಾಗೆ ನೋಡ್ಕೊಳ್ಳೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ಟೆಪ್ಸ್ಗಳನ್ನ ನಾವು ಡೈರೆಕ್ಟಿಂಗ್ ದಲ್ಲಿ ನೋಡ್ತಾ ಇದೀವಿ. ಹಾಗಾದ್ರೆ ನಾವು ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಈ ಆಫೀಸ್ ನ ಮ್ಯಾನೇಜರ್ ಫಂಕ್ಷನ್ ನೋಡೋಣ. ದಟ್ ಇಸ್ ಮೋಟಿವೇಟಿಂಗ್. ವಾಟ್ ಈಸ್ ದಿಸ್ ಮೋಟಿವೇಟಿಂಗ್? ದ ಟರ್ಮ್ motivation has been derived from the word motive. Motive is anything that initiates or sustains activity. It is an inner state that energizes, activates, or moves and that directs or channels behavior towards goals. Motive is a psychological force within an individual that sets him in motion. Behind every human action there is a motive. So ಈ ಮೋಟಿವೇಶನ್ ಅನ್ನೋದು ಒಂದು ಇರ್ಲಿಲ್ಲ ಅಂತಂದ್ರೆ ಇಡೀ ಪ್ರಪಂಚದೊಳಗೆ ಯಾವ ಕೆಲಸನೂ ಆಗ್ತಿರ್ಲಿಲ್ಲ ಏನೋ ಅಂತ ಅನಿಸ್ತದೆ. ಹಾಗಾದ್ರೆ ಏನಿದು ಮೋಟಿವೇಶನ್ ಅನ್ನೋದು ನೋಡೋದಾದ್ರೆ, ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಬೇಕಾಗಿತ್ತು ಅಂದ್ರೆ ಏನ್ ಮಾನವ ಸಂಪನ್ಮೂಲ ಇದೆ ಅವ್ರಿಗೆ ನಾವು ಬೂಸ್ಟ್ ಮಾಡಬೇಕು. ಅವ್ರು ಆ ಕೆಲಸ ಮಾಡಿ ಮುಗಿಸ್ಬೇಕು, ಆ ಕೆಲಸವನ್ನ ಯಶಸ್ವಿದಾಯಕವಾಗಿ ಮಾಡಬೇಕು. ಹಾಗಾದ್ರೆ ಅವ್ರಲ್ಲಿ ಇನ್ನರ್ ಸ್ಟೇಟ್ನೊಳಗ ಅಂದ್ರೆ ಅವರು ಆತ್ಮದಲ್ಲಿ ಒಂದಿಷ್ಟು ಹುರಿದುಂಬಿಸೋದು, ಅವರ
ಬಹಳ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಬಹುದಲ್ಲ ಅನ್ನುವ ರೀತಿಯೊಳಗೆ ಅವ್ರನ್ನ ಮನವೊಲಿಸೋದು. ಸೊ ಅವರ ಬಿಹೇವಿಯರ್ನಲ್ಲಿ ಚೇಂಜ್ ಮಾಡೋದು. ಸೊ ಇದೊಂದು ಮಾನಸಿಕವಾಗಿರ್ತಕ್ಕಂತಹ ಒತ್ತಡ ಅಂತ ಹೇಳ್ಬೋದು. ಈ ಮೂಲಕ ನಾವು ನಮ್ಮಲ್ಲಿರ್ತಕ್ಕಂಥ ಸಬಾರ್ಡಿನೇಟ್ಸ್ಗಳನ್ನ ಅವರ ಕಂಪ್ಲೀಟ್ ಆಗಿರ್ತಕ್ಕಂಥ ವರ್ತನೆಯನ್ನು ಬದಲಾವಣೆ ಮಾಡಿ ನಾವು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡೋಕೆ ಮಾಡುವಂತಹ ಕಾರ್ಯ. ದೆನ್ ಬ್ರೀಚ್ ಅವರು ಇದಕ್ಕೆ ಸಂಬಂಧಪಡುವ ಹಾಗೆ ಮೋಟಿವೇಶನ್ಗೆ ಒಂದು ಡೆಫಿನೇಷನ್ ಕೊಡ್ತಾರೆ. ಇಟ್ ಈಸ್ ಅ ಜನರಲ್ ಇನ್ಸ್ಪಿರೇಷನಲ್ ಪ್ರೊಸೆಸ್ which gets the members of the team to pull their weight effectively, to give their loyalty to the group, to carry over properly the tasks that they have accepted, and generally to play an effective part in the job that the group has undertaken. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವರು ಬ್ರೀಚ್ ಅವರು ಮೋಟಿವೇಶನ್ ಬಗ್ಗೆ. ಇದು ಸಾಮಾನ್ಯ ಇನ್ಸ್ಪಿರೇಷನಲ್ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇನ್ಸ್ಪಿರೇಷನ್ ನೋಡು, ಮೆಂಬರ್ಸ್ ಇಡೀ ಟೀಮ್ದೊಳಗೆ ತಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಇಡೀ ಗುಂಪಿಗೆ ಲಾಯಲ್ ಆಗಿದ್ಕೊಂಡು, ದಯಾಳು ಆಗಿದ್ಕೊಂಡು, ಒಬ್ಬ ಪ್ರಾಮಾಣಿಕನಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರಿಗೂ ಅನುಕೂಲ ಆಗುವ ರೀತಿ ಒಳಗ ಆ ಒಂದು ಕರ್ತವ್ಯವನ್ನ ನಿರ್ವಹಿಸ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು, ಅದನ್ನ ನಾವು ಇಲ್ಲಿ ಮೋಟಿವೇಶನ್ ಅಂತ ಹೇಳ್ಬೋದು. ದ ಇಂಪಾರ್ಟೆಂಟ್ ಟಾಸ್ಕ್ ಆಫ್ ಆಫೀಸ್ ಮ್ಯಾನೇಜ್ಮೆಂಟ್ ಈಸ್ ಟು ಮೋಟಿವೇಟ್ ಎಂಪ್ಲಾಯೀಸ್ ಸೊ ದಟ್ ದೇ ಮೇ ಡೈರೆಕ್ಟ್ ದರ್ ಎಫರ್ಟ್ಸ್ ಟುವರ್ಡ್ಸ್ ದ ಅಕಾಂಪ್ಲಿಷ್ಮೆಂಟ್ ಆಫ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ಸಂಸ್ಥೆಯ ಉದ್ದೇಶಗಳನ್ನು ನಾವು ಈಡೇರಿಸಬೇಕಾಗಿತ್ತಂದ್ರೆ ನಾವು ವ್ಯವಸ್ಥಿತವಾಗಿ ಆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳನ್ನ ಪ್ರೇರೇಪಿಸಿ ಆ ಮೂಲಕ ಅವರಿಂದ ಕೆಲಸ ತೆಗೆದುಕೊಳ್ಳಬಹುದು. ದೆನ್ ಹೌ ಮೋಟಿವೇಶನ್ ಕ್ಯಾನ್ ಬಿ ಅಚೀವ್ಡ್? ಈ ಪ್ರೇರೇಪಣೆಯನ್ನ ಹೇಗೆ ಅಚೀವ್ ಮಾಡೋದು? ಇಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಪ್ರೊವೈಡಿಂಗ್ ಇಂಡ್ಯೂಸ್ಮೆಂಟ್ಸ್ ಅಂಡ್ ಇನ್ಸೆಂಟಿವ್ಸ್ ಟು ದ ಎಂಪ್ಲಾಯೀಸ್. ಉದ್ಯೋಗಿಗಳಿಗೆ ಸರಿಯಾದ ರೀತಿಯೊಳಗ ಪ್ರಾಪರ್ ವೇದೊಳಗ ಅವರಿಗೆ ಇಂಡ್ಯೂಸ್ಮೆಂಟ್ಸ್ ಮತ್ತು ಇನ್ಸೆಂಟಿವ್ಸ್ ಕೊಡೋದ್ರ ಮೂಲಕ, ಅಂದ್ರೆ ಅವರಿಗೆ ಉತ್ತೇಜಕಗಳನ್ನು ಕೊಡೋದ್ರ ಮೂಲಕ, ಅವರಿಗೆ ಪ್ರಶಂಸೆ ಮಾಡೋದ್ರ ಮೂಲಕ, ಅವ್ರನ್ನ ರಿಕಗ್ನೈಸ್ ಮಾಡೋದ್ರ ಮೂಲಕ, ಅವರಿಗೆ ರೆಸ್ಪೆಕ್ಟ್ ಕೊಡೋದ್ರ ಮೂಲಕ, ಅವರಿಗೆ ರಿವಾರ್ಡ್ಗಳನ್ನ ಕೊಡೋದ್ರ ಮೂಲಕ ನಾವು ಆ ಒಂದು ಮೋಟಿವೇಶನ್ ಅಚೀವ್ ಮಾಡಬಹುದು ಅಂತ ಹೇಳ್ತಾರೆ. ದೆನ್ ಕೀಪಿಂಗ್ ಮೊರಲ್ಸ್ ಹೈ. ಸೊ ನಾವು ಯಾವಾಗಲೂ ಎಂಪ್ಲಾಯೀಸ್ಗಳನ್ನ ಆಸ್ತಿ ಅಂತ ತಿಳ್ಕೊಳ್ಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸೊ ಅವ್ರು ನಮ್ಮ ಆರ್ಗನೈಸೇಷನ್ ಅಸೆಟ್ ಅಂತ ಅವ್ರನ್ನ ಟ್ರೀಟ್ ಮಾಡ್ಕೊಳ್ಬೇಕು. ದೆನ್ ಸ್ಯಾಟಿಸ್ಫೈಯಿಂಗ್ ದ ನೀಡ್ಸ್ ಆಫ್ ದ ಎಂಪ್ಲಾಯೀಸ್. ಅವರ ಅಗತ್ಯತೆ ಏನಿದೆ ಅವುಗಳನ್ನ ಪೂರೈಸೋದು, ಅದನ್ನ ತೃಪ್ತಿಪಡಿಸೋದು. ಅದು ಫೈನಾನ್ಷಿಯಲ್ ನೀಡ್ಸ್ ಆಗಿರ್ಬೋದು ಅಥವಾ ನಾನ್ ಫೈನಾನ್ಷಿಯಲ್ ನೀಡ್ಸ್ ಆಗಿರ್ಬೋದು. ಅಂಥವುಗಳ ಮೂಲಕ ಅವರನ್ನ ನಾವು ಮೋಟಿವೇಟ್ ಮಾಡ್ಬೋದು, ಅವ್ರನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಈ ಮೂಲಕ ನಾವು ಒಬ್ಬ ಎಂಪ್ಲಾಯಿಯನ್ನ ಮೋಟಿವೇಟ್ ಮಾಡೋಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. So dear students, throughout this session we discussed about 3 important functions of office, that is managerial functions of office: staffing, directing and motivation. Related to those, we have discussed the meaning, definitions and steps. These are my references. Thank you.